ಅತ್ಯಂತ ಮಾಧ್ಯಮ ಮಿತ್ರರೇ ಸಹೋದರರೇ, ಇದು ಅತ್ಯಂತ ನನ್ನ ಒಂದು ಸರ್ವಿಸ್ ಒಳಗೆ 25 ವರ್ಷದ ಇತಿಹಾಸದೊಳಗೆ ನನ್ನ ಸರ್ವಿಸದೊಳಗ ಈ ಸಮಸ್ಯೆ ಈ ರೀತಿ ಭೀಕರವಾಗಿದ್ದ ನಾನು ಎಂದೂ ನೋಡಿಲ್ಲ. ಯಾಕಂತಂದ್ರ ಸರ್ವರ್ ಹಿಂಗೈತಲ್ಲ, ಈಗ ಅಲ್ಲಿ ಕುಂತ 6 ಅಂತ ಸರ್ಕಾರ ಒಂದು ಅಲ್ಟಿಮೇಟಮ್ ಫಿಕ್ಸ್ ಮಾಡ್ಯಾರ. ಅವ್ರ ಬೆಳಿಗ್ಗೆ 6ರಿಂದ ರಾತ್ರಿ 10ರವರೆಗೆ, ಬೆಳಿಗ್ಗೆ 6 ಅಲ್ಲ 5ವರೆಗೆ ಅಂಗಡಿಗಳನ್ನು ತೆಗೆದುಕೊಂಡು ಕುಂತರ ಒಂದು ಮನುಷ್ಯಂದು ಒಂದು ಕಾರ್ಡ್ ಆಗ್ತಾ ಇಲ್ಲ. ಈಗ ಏನಾಗ್ತಾ ಇದೆ, ನ್ಯಾಯಬೆಲೆ ಅಂಗಡಿಕಾರ ಮೇಲೆ ಇದು ಕೆಲವೊಂದು ಆರೋಪಗಳು ಹಾಕ್ತಾ ಇದಾರೆ. ನೀವು ಬೇಕಂತಲೇ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಅವರಿಗೆ ಸರ್ವರ್ ಏನ್ ಸಮಸ್ಯೆ, ಏನ್ ತಾಂತ್ರಿಕ ತೊಂದರೆ ಅನ್ನೋದು ಗೊತ್ತಿರೋದಿಲ್ಲ. ಅವ್ರು ಆ ದಿವಸ ಕೆಲಸ ಬಿಟ್ಟು ಬಂದಿರ್ತಾರ. ಅವ್ರು ಹೊಲಗಳಿಗೆ ಹೋಗೋದು ಶ್ರಮಜೀವಿಗಳು. ಯಾಕಂದ್ರೆ ಈ BPL ಕಾರ್ಡ್ದಾರರು ಎಲ್ಲ ಶ್ರಮಜೀವಿಗಳು, ಬಡವರು. ಇವ್ರು ತಮ್ಮ ಕೂಲಿ ನಾಲಿ ಬಿಟ್ಟು ಅವತ್ತು ಬಂದ 5-10 ನಿಮಿಷದಾಗ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು, ಕಾಳು ಕಡಿಗಳನ್ನ ತೆಗೆದುಕೊಂಡು ಹೋಗ್ತಿದ್ರು. ಇವತ್ತೇನಾಗೈತಿ, ಅವ್ರಿಗೆ 6 ಗಂಟೆ ರಾತ್ರಿ 10 ಗಂಟೆ ತನಕ ಕುಂಡ್ರಬೇಕಾಗತೈತಿ. ಅಂದ್ರೆ ಬೆಳಗಿಂದ 6ರಿಂದ ಮತ್ತೆ ಊಟ ಮಾಡೋದು, ಮತ್ತೆ ಅಂಗಡಿಗೆ ಬಂದ್ಕೊಂಡ್ರು, ಮತ್ತೆ ಹೋಗೋದು, ಮತ್ತೆ 10 ತನಕ ಕೊಂಡ್ರು. ಆದ್ರೂ ಆ ದಿವಸ ಆಗ್ತಾ ಇಲ್ಲ ಅವ್ರು. ಮತ್ತೆ ಇದರಿಂದ ಏನಾಗತೈತಿ, ಅವರ ದಿನಗೂಲಿನೂ ತಪ್ತಾ ಇದೆ. ಅವರ ಒಂದು ಈ ಏನ್ ಪಡಿತರ ವಯಾಗ ಕಾಳು ಕಡಿ ಏನ್ ಅಕ್ಕಿ ವಯಾಗ ಬರ್ತಾ ಇದಾರ, ಅವತ್ತಿನ ತೊಂದರೆನೂ ಆಗ್ತಾ ಇದೆ. ಅವ್ರಿಗೆ 2 ಕಡೆಯಿಂದ ಹೊಡೆತ ಬೀಳ್ತಾ ಇದೆ. ಮತ್ತೆ ನಮಗ ಈಗ 30 ತಾರೀಕು ಒಳಗೆ ನಾವು ಮುಗಿಸ್ಬೇಕು. ಮತ್ ನಮಗ್ ಏನ್ ಮಾಡ್ತಾರ, ಈ ಮೇಲಾಧಿಕಾರಿ ಬೆಂಗಳೂರದಲ್ಲಿರ್ತಕ್ಕಂತ ಆಯುಕ್ತರು ಏನು ಇವರು ಅತ್ಯಂತ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ಅವ್ರು ಇದನ್ನ ಏನೂ ಮಾಡ್ತಾ ಇಲ್ಲ. ಬೆಳಗಾವಿಯಲ್ಲಿ ವಿಶೇಷವಾಗಿ ನಾ ಹೇಳ್ಬೇಕಂತಂದ್ರೆ ಈ ಸಮಸ್ಯೆ ಕರ್ನಾಟಕದೈತಿ. ಬೆಳಗಾವಿ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ಕೆಲವು ತಾಲೂಕುಗಳಲ್ಲಿ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ಏನಂತಂದ್ರೆ ಇನ್ನೂ ಕೆಲವೊಂದು ಅಂಗಡಿಗಳಿಗೆ ಮಾಲ ಕಳಿಸಿಲ್ಲ. ಈ ಸಾಗಟು ಮಾರಾಟ ಮಳಿಗೆಯಿಂದ ಅಂಗಡಿಗಳಿಗೆ ಮಾಲ ಕಳಿಸಿಲ್ಲ. ಇನ್ನು ಉಳಿದತ್ತೆ 5 ದಿವಸದಾಗ. ಈಗ 1100 1200 ಕಾರ್ಡ್ಗಳು ಇರ್ತಾವ. ಈ ಹೆಂಗ್ ಹಂಚಿಕೆ ಮಾಡುದು? ಸರ್ವರ್ ನೀವು ಸರಾಗವಾಗಿ ಕೊಟ್ರ 5 ಗಂಟೆ ಅಲ್ಲ, ರಾತ್ರಿ 12 ಗಂಟೆ ತನಕ ಕೊಡ್ತೇವ್ ನಾವು. ಸರ್ವರ್ ಕೊಡ್ರಿ. ನೀವು ಈ ಲೇಬರ್ ಕಾಯ್ದೆ ಆಕ್ಟ್ ಅನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. 8 ತಾಸು ಮನುಷ್ಯ ದುಡಿಬೇಕು, ನಾವು ಮನುಷ್ಯನಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಮಷಿನ್ಕಿಂತ ಆ ಕಡೆ ಹೋಗಿ ದುಡಿತೇವೆ. ನಾವು 16ರಲ್ಲಿ 24 ತಾಸು ಬರೇ 1 ತಾಸು ಬಿಟ್ರು ದುಡಿತೇವೆ. ಸರಾಗವಾಗಿ ಸರ್ವರ್ ಕೊಟ್ರ ನಾವು ದುಡಿತೇವಿ. ಸರ್ವರ್ ತೊಂದರೆ ಇಷ್ಟು ಭೀಕರ ಐತಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗ. ನನಗೇನ್ ಅನಿಸ್ತಾ ಇದೆ ಅಂತಂದ್ರ, ಬಡವರಿಗೆ ತಿಂಗಳ ಕಾಳು ಮುಟ್ತೈತೋ ಇಲ್ಲೋ. ಸರ್, ಜಿಲ್ಲೆಯಲ್ಲಿ ಎಷ್ಟು ಅಂಗಡಿಗಳದಾವ ಸರ್? 1736. ಇವರು ಪಡಿತರ ಚೀಟಿದಾರ ಪಡಿತರ ಚೀಟಿದವ್ರು 1 ಲಕ್ಷ 2 ಲಕ್ಷ ಸರಾಸರಿ 2 ಲಕ್ಷ. ಇನ್ನು KYC ಪೂರ್ಣ ಆಗಿಲ್ಲ. ಆದ್ರೆ ಬೆಳಗಾವಿ ಒಳಗ ಇಡೀ ರಾಜ್ಯದೊಳಗೆ ಬೆಳಗಾವಿ ಮುಂಚೂಣಿಯಲ್ಲಿ ಐತಿ. ನಮಗೇನ್ ಮಾಡಿದ್ರಿ ಇವರು ಬೆಳಗಾವಿ DD ಅವರು ಎಲ್ಲಾ ಅಂಗಡಿಕಾರರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟ, ನೀವು ಮೊದಲು ಅದನ್ನ ಪ್ರಯಾರಿಟಿ ಆದ್ಯತೆ ಮೇಲೆ ಮಾಡ್ರಿ ಅಂತ ಅಂದದಕ್ಕ ನಾವೆಲ್ಲ ಶ್ರಮ ಹಾಕಿದ್ವಿ. DD ಅವರ ಶ್ರಮ ಅದು ಒಂದು ವರ್ಕೌಟ್ ಆಗೈತಿ. ನಮ್ಮದ ಇಡೀ ರಾಜ್ಯದೊಳಗೆ ಸ್ವಲ್ಪ ನಮ್ಮದೈತಿ. ಇಡೀ ಕರ್ನಾಟಕದಾಗ ಪಕ್ಕ ಧಾರವಾಡ ಅಲ್ಲಿ ಅದು ಬೆರಳೆಣಿಕೆ ಎಷ್ಟೈತಿ, 0 ಸಂಖ್ಯೆ ಒಳಗೈತಿ. ಈಗ ಅವ್ರ ಕೆಲಸಕ್ಕೆ ಹತ್ತಾರ. ಸರ್, ಈಗ ಅಭಿನಂದನೆ ಸಲ್ಲಿಸಿರಲ್ಲ, ಸರ್ವರ್ ಸಮಸ್ಯೆ ಬಗೆಹರಿತ್ರಿ. ಈಗ ಸರ್ವರ್ ಸಮಸ್ಯೆ ಬಗೆಹರಿತಂತ ನನಗ್ ಸುದ್ದಿ ಅವ್ರು ಹೇಳಿದಾಗ, ಮತ್ ತಾಂತ್ರಿಕ ಎಕ್ಸ್ಪರ್ಟ್ ಅದರ ಸಂತೋಷ್ ಅಂತ ಹೇಳಿ ಅವ್ರು ನನಗೆ ಅಲ್ಲಿ ಕುಂತ ತೋರಿಸಿರ. ಈಗ ಸ್ಟಾರ್ಟ್ ಆಗೈತಿ ನೋಡ್ರಿ ಸರ್, ಮತ್ ಚಲೋ ನಡೆದೈತೆ ಅಂತ ಹೇಳಿದ್ರು. ನಾನು ನೋಡ್ ಬಂದೆ. ಅದ್ ಈಗ ಎಷ್ಟರ ಮಟ್ಟಿಗೆ ಅನ್ನೋದು ನಾವು ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ವಿಚಾರ ಮಾಡಿದಾಗ ನಮಗ್ ಗೊತ್ತಾಗ್ತೈತಿ.